ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ನಂದು ಇದು ಸ್ಯಾಟರ್ಡೇ ವ್ಲಾಗು. ಸೊ ನಂದು ಸ್ಯಾಟರ್ಡೇ ಹೆಂಗಾತಂತ ಹೇಳಿದ್ರೆ, ನಾವು ಊರಿಗೆ ಹೋದ್ವಿ. ಅವತ್ತು ಅಂದರೆ ನಮ್ಮ ಮನೆಯವ್ರದ್ದು ಫ್ರೆಂಡಿಂದ ಮದುವೆ ಇತ್ತು. ಸೊ ಹಾಗಾಗಿ ನಾವು ಊರಿಗೆ ಹೋಗ್ಬೇಕಾಗಿ ಬಂತ. ಹಾಗಾಗಿ ನಾವು ಸ್ಯಾಟರ್ಡೇ ಊರಿಗೆ ಹೋಗಿ ಸಂಡೇ ಮದುವೆ ಇತ್ತು. ಸಂಡೇ ಮುಗಿಸ್ಕೊಂಡು ಸೋಮವಾರ ದಿನ ಬಂದ್ವಿ. ಅಂದರೆ ಸೃಜನನ ಸೋಮವಾರ ಇರಲಿಲ್ಲ ಅಲ್ರಿ, ಸ್ಕೂಲ್ ರಜೆ ಇತ್ತಲ್ಲ. ಹಾಗಾಗಿ ನಾವು ಸೋಮವಾರ ಮತ್ತು ವಾಪಸ್ ಬಂದ್ವಿ ಊರಿಗೆ. ಹಾಗಾಗಿ ಸಂಡೇ ಆಮೇಲೆ ನಿನ್ನೆ ನಂಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ ಅಂತ ಕೇಳ್ತೀನಿ. ಹಂಗೆ ನನ್ನ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡಕತ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹೆಂಗಿತ್ತು ಏನಿತ್ತು ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಅಂತ ಹೇಳ್ತಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿರಿ, ನಾವು ಅವತ್ತು ಸ್ಯಾಟರ್ಡೇ ನಾನು ನಮ್ಮ ಗುಬ್ಬಿ ಎಲ್ಲ ರೆಡಿಯಾಗಿ ಊರಿಗೆ ಹೊಂಟಿದ್ವಿ. ನೋಡಿರಿ, ಆಕೆ ಮುಖ ಸಣ್ಣದಾಗೈತಿ. ಯಾಕಂತಂದ್ರೆ ಆಕೆಗೆ ಹೋಗೋ ಟೈಮಿಗೆ ನಿದ್ದೆ ಬಂದುಬಿಟ್ಟಿತ್ತು. ನಾನು ಹೇಳಿದ್ದೆಲ್ಲ ಆಕೆಗೆ ಸೆಟ್ ಮಾಡಿ ಇಟ್ಬಿಟ್ಟೆ, ಯಾವ ಟೈಮ್ ನಿದ್ದೆ ಮಾಡ್ಬೇಕಂತ ಹೇಳಿ. ಇದು ಮಧ್ಯಾಹ್ನ ಹೊಂಟಿದ್ವಲ್ಲ, ಆಕೆಗೆ ಮಧ್ಯಾಹ್ನ ಮಲ್ಕೊಳ್ಳೋ ಟೈಮ್ ಆಗಿತ್ತು. ಆದರೆ ನಾನು ಆಕೆಗೆ ಮಲ್ಕೋಬೇಕಂತಂದ್ರೆ ಜೋಳಿಗೆ ಬೇಕಾ, ನಾನು ಆಕೆಗೆ ಜೋಳಿಗ್ಯಾಗ ಹಾಕಿ ಮಲಗಿಸ್ಕೊಂಡು ಹೋಗ್ಬೇಕಂತಂದ್ರೆ 2-3 ತಾಸು ಹಿಡಿತಿತ್ತು. ನಮಗೆ ಲೇಟ್ ಆಕಿತ್ತು. ಹೀಗಾಗಿ ನಾನು ಆಕೆಗೆ ಮಲ್ಕೊಳಕ್ಕೆ ಕೊಡಲಿಲ್ಲಲ್ಲ, ಅಲ್ಲೇ ಮಲ್ಕೋಳು ಬಸ್ನಾಗ ಅಂತ ಹೇಳಿ ಹಂಗೆ ಹೋದ್ವಿ. ಸೊ ಅವಾಗ ನೋಡ್ರಿ ಆಕೆ ಮುಖ ಹೆಂಗಾಗೈತಿ, ಆಗ್ಬಿಟ್ಟೈತೆ ಪಾಪ ಅದ್ರದ್ದು. ಹಿಂಗೆ ಮತ್ತು ಈ ರೀತಿ ರೆಡಿಯಾಗಿದ್ಲ. ಮತ್ತು ಇವತ್ತೇನು ಸ್ಪೆಷಲ್ ಅಂತಂದರೆ, ನಮ್ಮ ಗುಬ್ಬಿಗೆ ನಾವು ಕಾಲಿಗೆ ಚೈನ್ ಹಾಕಿದ್ವಿ. ಇಷ್ಟು ದಿನ ಹಾಕಿರಲಿಲ್ಲ, ನಾನು ಇವಾಗ ಹಾಕಿದ್ದೆ. ಆಮೇಲೆ ಇಲ್ಲಿ ನೋಡಿರಿ, ನಾವೇನು ಮಧ್ಯಾಹ್ನ ಹೊಂಟಿದ್ವಲ್ಲ, ಹೋಗುವಾಗ ಸೃಜನ್ ಸ್ಯಾಟರ್ಡೇ ಸ್ಕೂಲ್ ಇತ್ತು, ಅವ್ನಿಗೆ ಕಳಿಸಿದ್ವಲ್ಲ. ಅವ್ನ ಸ್ಕೂಲ್ ಇನ್ನೂ ಬಿಟ್ಟಿರಲಿಲ್ಲ. ಈಗ ಸ್ವಲ್ಪ ಫುಲ್ ಡೇನ ಮಾಡತ್ತಾರ. ಫುಲ್ ಡೇ ಅಂತಂದ್ರೆ 3 ಗಂಟೆವರೆಗೂ ಸ್ಕೂಲ್ ಇಟ್ಟಿರ್ತಾರೆ. ಸೊ ಅವಂಗೆ ನಾವು ಮಧ್ಯಾಹ್ನ 1 ಗಂಟೆ ಹಿಂಗೆಲ್ಲ ಆಗಿತ್ತ ಕರ್ಕೊಂಡು ಹೋದ್ವಿ. ಸ್ಕೂಲಿಗೆ ಹೋಗಿ ನಾವು ಕರ್ಕೊಂಡು ಹೋದ್ವಿ. ಒಂದು ಹಾಫ್ ಡೇ ಥರ ಮಾಡ್ಕೊಂಡು, ಇಲ್ಲಾಂದ್ರೆ ಮತ್ತು ಬಸ್ಸಿಗೆ ಲೇಟ್ ಆಕಿತ್ತು. ಫುಲ್ ಡೇ ಅವ್ನಿಗೆ ನಾವು ಬಿಟ್ಟಿದ್ರೆ. ಸೊ ಹೋಗಿ ಅವನದ ಸ್ಕೂಲ್ ನೋಡ್ರಿ ಅದು. ಆಮೇಲೆ ಕರ್ಕೊಂಡು ಹಂಗೆ ನಾವು ಬಸ್ಸಿಗೆ ಟೈಮ್ ಆಗಿತ್ತು. ನೋಡ್ರಿ, ಇಲ್ಲಿ ಬಂದ ಸ್ಕೂಲಿಂದ ಬರುವಷ್ಟೊತ್ತಿಗೆ ಎಂತ ಅಂತಾನಂದ್ರೆ, ನಾವು ಅವ್ನಿಗೆ ಹೇಳಿ ಕಳಿಸಿದ್ವಲ್ಲ ಮಧ್ಯಾಹ್ನ ಬರ್ತೇವೆ, ನಾವು ಬಂದು ಕರ್ಕೊಂಬರ್ತೇವೆ ಅಂತ ಹೇಳಿತ್ತು ಅವನಿಗೆ. ಹಾಗಾಗಿ ನಾವೇನು ಮಾಡ್ಯಾನಂತಂದ್ರೆ, ಹೊರಗೆ ನೋಡ್ಕೊತ ನಿಂತಾನೆ ಮಧ್ಯಾಹ್ನ. ಅವಂಗೇನು ಹೇಳಿದ್ವಿ ಅಂದ್ರೆ, ಅವ್ನಿಗೆ 2 ಸರ್ತಿ ಟಿಫಿನಿಗೆ ಬಿಡ್ತಾರೆ ಊಟ. ಒಂದು ಬೆಳಿಗ್ಗೆ ಟಿಫಿನಿಗೆ ಅಂತ ಬಿಡ್ತಾರೆ, ಮಧ್ಯಾಹ್ನ ಊಟಕ್ಕೆ ಅಂತ ಬಿಡ್ತಾರೆ. ನೀನು ಟಿಫಿನ್ ಏನು ಮಾಡ್ತೀಯಲ್ಲ, ಅವಾಗ ನಾವು ಕರೆಯಾಗಿ ಬರ್ತೇವೆ ಅಂತ ಹೇಳಿ ಕಳಿಸಿದ್ವಲ್ಲ. ಹಾಗಾಗಿ ಇವತ್ತು ಟಿಫಿನ್ ಆದ ಕೂಡಲೇ ಬಂದು ಮಿಸ್ಸಿಗೆ ಏನು ಹೇಳ್ಯಾನ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೇನೆ ಅಂತ ಹೇಳಿ, ನಾ ಬರೋದನ್ನು ನೋಡ್ಕೊತ ಅವ ಬಂದಿದ್ದು ವಾಶ್ರೂಮ್ಗೆ ಹೋಗಾಕನ. ಆದ್ರೇನು ನಮಗೆ ಅದೇನು ಅನ್ನಿಸ್ತು, ಇವು ನೋಡ್ಕೊತ ನಿಂತಾನಂತ ಹೇಳಿ ಅನ್ನಿಸ್ತು. ಆದರೆ ಅವ್ನು ನಿಂತಿದ್ದು ಖರೇನ ನೋಡ್ಕೊತ. ಆದ್ರೇನು ಬಂದು ನಿಂತಿದ್ದ ಅವ ಅಷ್ಟ. ಅದೇನೋ ಅಂತಾರಲ್ಲ, ಕಾಗಿ ಕುಂದ್ರದಕ್ಕೆ ಟೊಂಗ್ ಮುರಿದಕ್ಕೆ ಹಂಗೆ ಹಾಕಿರ್ತೈತಿ, ಆ ರೀತಿ ಆತ. ಆಮೇಲೆ ಇಲ್ಲಿ ನೋಡ್ರಿ, ನಮ್ಮ ಗುಬ್ಬಿ ಗೆಜ್ಜೆ ಹಾಕ್ಕೊಂಡಾಳ. ಅದೇನೋ ಅಲ್ರಿ, ಸಣ್ಣ ಸಣ್ಣ ಕಾಲಿಗೆ ಆ ಥರ ಚೈನಾ ಹಾಕೋದು, ಆಮೇಲೆ ಕೈಗೆ ಸಣ್ಣ ಸಣ್ಣ ಬಳೆ ಹಾಕೋದು. ಈಗ ಸಣ್ಣ ಸಣ್ಣ ಹೆಣ್ಣು ಮಕ್ಕಳಿದ್ದು ಅಂತಂದ್ರೆ ಅವ್ರನ್ನ ರೆಡಿ ಮಾಡೋದು ಒಂಥರ ಖುಷಿ ಅನ್ನಿಸ್ತೈತಿ. ಆ ರೀತಿ ಚೈನಾ ಎಲ್ಲ ಹಾಕಿದ್ವಿ ನೋಡ್ರಿ ಆಕೆಗೆ. ಇಲ್ಲಿ ನಾವು ಇರುವಲ್ಲಿ ಇದ್ದಾಗ ನಾವು ಆಕೆಗೆ ಅಷ್ಟು ಇದನ್ನು ಏನೂ ಹಾಕಕ್ಕೆ ಹೋಗೋದಿಲ್ಲ. ಹೀಗೆಲ್ಲ ಊರಿಗೆ ಹೊಂಟ್ವಿ ಅಂದರೆ ಆಕೆಗೆ ಕೈಗೆ ಅದನ್ನು ಹಾಕಿ, ಕಾಲಿಗೆ ಚೈನ್ ಹಾಕಿ, ಆಮೇಲೆ ಡ್ರೆಸ್ ಎಲ್ಲ ಬೇರೆ ಬೇರೆವೆಲ್ಲ ಡ್ರೆಸ್ ಹಾಕಿ ಮಾಡ್ತಿರ್ತೇವೆ. ಆಕೆಗೆ ಅದೊಂಥರ ಇರಿಟೇಷನ್ ಆಕ್ಕತಿ. ಈಕೆಗೆ ಅಂತಲ್ಲ, ಸಣ್ಣ ಮಕ್ಕಳಿಗೇನ ಹಂಗೆ ರೀ, ನಾವು ಇದನ್ನೆಲ್ಲ ಹಾಕಿ ಅವರಿಗೆ ಇದನ್ನು ಮಾಡ್ತೇವಲ್ಲ, ಅವಕ್ಕೊಂಥರ ಇರಿಟೇಷನ್ ಆಕ್ಕತಿ. ಅವಕ್ಕೇನಿಲ್ಲ, ಒಂದು ಫುಲ್ ಡ್ರೆಸ್ಸೂ ಬೇಡ ಅವಕ್ಕೆ. ಆರಾಮಾಗಿ ಒಂಥರ ಬನಿಯನ್ನ, ಒಂದು ಚಡ್ಡಿ ಆ ಥರ ಹಾಕಿಬಿಟ್ರೆ ಸಾಕು, ಆರಾಮ ಆಟ ಆಡ್ತಾವೆ. ಈಗ ನಾವು ಸಣ್ಣ ಮಕ್ಳು ಅಂಥೇಳಿ ಫುಲ್ ಪ್ಯಾಕ್ ಮಾಡಿ ಅವರಿಗೆ ತಲೆಗೆ ಸ್ಕಾರ್ಫ್ ಹಾಕೋದು, ಸ್ವೆಟರ್ ಹಾಕೋದು, ಫುಲ್ ತೋಳಿಂದ ಅಂಗಿ ಹಾಕೋದು, ಈ ಥರ ಎಲ್ಲ ಮಾಡಿದ್ವಿ ಅಂದ್ರೆ ಅವಕ್ಕೆ ಒಂಥರ ಇರಿಟೇಷನ್ ಥರ ಆಗಿರ್ತೈತಿ. ಹೀಗಾಗಿ ಎಷ್ಟೋ ಮಕ್ಕಳು ಅಳ್ತಿರ್ತಾವಂತಲೇ ಹೇಳ್ಬೋದು. ಈಗ ನಮ್ಮ ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರೆ, ಮಕ್ಳಿಗೆ ತಂಪಾಕತಿ ಅಂಥೇಳಿ ಅವನ್ನ ಫುಲ್ ಪ್ಯಾಕ್ ಮಾಡಿ ಬಿಟ್ಬಿಡ್ತಾರೆ. ಹಾಗಾಗಿ ಅರ್ಧ ಅಳ್ತಿರ್ತಾವೆ. ಇಲ್ಲಿನೂ ಹಂಗೆ ಮಾಡತ್ತಿದ್ಲ ನೋಡ್ರಿ ಗುಬ್ಬಿ. ಇವತ್ತು ನೋಡಿರಿ, ನಾನು ಚೈನ್ ಹಾಕಿದ್ದೆಲ್ಲ ಅದನ್ನೆಲ್ಲ ತೋರಿಸಿದೆ. ಆಮೇಲೆ ಹೇಳಿದೆ ಅಲ್ಲ, ಕೈಗೆ ಈ ರೀತಿ ನಾವೆಲ್ಲ ಮತ್ತು ಊರಿಗೆ ಹೋದ್ವಿ ಅಂತಂದ್ರೆ
ಅಲ್ಲೇ ಕೈಗೆಲ್ಲ ಅದನ್ನು ಹಾಕಿಲ್ಲ ಇದನ್ನು ಹಾಕಿಲ್ಲ ಅಂತ ಕೇಳ್ತಿರ್ತಾರೆ. ಕಪ್ಪಂದು ದಾರ ಕಟ್ಟಬೇಕು ಅದನ್ನೆಲ್ಲ. ನಾ ಇಲ್ಲಿದ್ದಾಗ ಏನೂ ಹಾಕಿರೋದಿಲ್ಲ, ಅಷ್ಟೆಲ್ಲ ಆಕೆಗೆ ಅಲ್ಲಿ ಹೊಂಟೆ ಅಂತಂದ್ರೆ ಇನ್ನು ಅವರೆಲ್ಲ ಕೇಳ್ತಾರನ್ನೋ ಒಂದು ಕಾರಣಕ್ಕಾದ್ರೂ ನಾ ಹಾಕ್ಬೇಕಾಕತಿ. ಸೊ ಹಾಗಾಗಿ ನಾವು ಇದನ್ನೆಲ್ಲ ತೊಗೊಂಡು ಇದನ್ನೆಲ್ಲ ಅಂತೂ ಹಾಕ್ಕೊಂಡಿದ್ದೆ ಬಿಡ್ರಿ. ತೊಗೊಂಡು ಆಕೆಗೆ ಹಾಕ್ಕೊಂಡು ಹೊಂಟಿದ್ವಿ. ಈಗೂ ನಮಗೂ ಬಿಲ್ಲಿ ಅದಾಳ ನೋಡ್ರಿ. ಆಕಿದು ಧ್ವನಿ ಕೇಳಾತಿರ್ಬೇಕು ನಿಮ್ಗೆ. ಏನು ಮಾಡೋಕ್ಕಾಗೋದಿಲ್ಲ ರೀ, ಮಕ್ಕಳಿದ್ದಾಗ ಹಂಗೆ ಕಾಡ್ತಿರ್ತಾವೆ. ಹಂಗೆ ಬಸ್ಸಿಗೆ ಹೊಂಟ್ವಿ, ಸೀಟೆಲ್ಲ ಸಿಕ್ಕುವ, ಅದೇನಿಲ್ಲ. ಹೋಗುವಾಗ ನೋಡ್ರಿ ಈ ರೀತಿಯಾಗಿ ನೇಚರ್ ನೋಡ್ಕೊಂತ ಹೋಗೋದು ಅದೊಂಥರ ಖುಷಿ. ನನಗಂತೂ ಖುಷಿ. ಇದ್ರಾಗ ಏನಂತೀವಿ, ಕಿಟಕಿ ಕಡೆ ಕುಂತ್ಕೊಂಡು ಆಮೇಲೆ ಹಾಡು ಕೇಳ್ಕೊತ ಒಂದು ಚೀಪ್ಸ್ ಪಾಕೆಟ್ ತಿನ್ಕೊತ ಹೋಗೋದು ಯಾರಿಗೆಲ್ಲ ಖುಷಿ ಐತಿ. ಆದರೆ ನಮ್ಮದು ಪರಿಸ್ಥಿತಿ ಸದ್ಯಕ್ಕೆ ಅದಂಗೇನಿಲ್ಲ. ಯಾಕಂದ್ರೆ ಒಂದಲ್ಲ ಎರಡೆರಡು ಮಕ್ಳದಾವ. ಒಂಥರ ಕಿರಿಕಿರಿ ಮಾಡಿದರೆ ಈಗ ಒಂಥರ ಕಿರಿಕಿರಿ ಮಾಡ್ತಿರ್ತಾಳೆ. ಇನ್ನೂ ಒಂದು ಸ್ವಲ್ಪ ಸುಮ್ಮನಾರ ಕುಂದ್ರಬೋದು. ಈಗಂತೂ ಗುಬ್ಬಂತೂ ಕೊಡೋದೇನೇ ಇಲ್ಲ. ಒಂದು ಸ್ವಲ್ಪ ಸುಮ್ಮನೆ ಇರ್ತಾಳೆ. ಇಲ್ಲ ಅಂದ್ರೆ ಹಾಲಾರ ಕುಡಿಸ್ಬೇಕು, ಇಲ್ಲ ಅಂತಂದ್ರೆ ಎತ್ಕೊಂಡ್ರು ಸುಮ್ಮನೆ ಕುಂದ್ರೋದಿಲ್ಲ. ಅದನ್ನು ಹಿಡ್ಕೊಳ್ದೆ ಇದನ್ನ ಹಿಡ್ಕೊಳ್ದೆ ಬರೀ ಇವ್ರನ್ನ ನೋಡ್ಕೊಳ್ಳೋದನ್ನ ಆಕತಿ. ನಾವು ಇನ್ನು ಕಿಟಕಿ ಕಡೆ ಕುಂತು ಅದನ್ನು ನೇಚರ್ ನೋಡಿಕೊಂಡು ಚಿಪ್ಸ್ ತಿನ್ಕೊಂಡು ಹಾಡು ಕೇಳಿಕೊಂಡು ಹೋಗ್ಬೇಕಂದ್ರೆ ಇನ್ನೂ ಭಾಳ ದಿನ ಟೈಮ್ ಬೇಕೇನೋ ಅದಕ್ಕೆ. ಸೊ ಇರಲಿ, ಮತ್ತೇನು ಮಾಡೋಕ್ಕಾಗೋದಿಲ್ಲ. ಈಗ ಒಂದು ಬೇಕಂದ್ರೆ ಒಂದು ಕಳ್ಕೊಬೇಕಲ್ಲ ನಾವು. ಹಾಗಾಗಿ ಸದ್ಯಕ್ಕೆ ಇದನ್ನು ಎಂಜಾಯ್ ಮಾಡ್ತೇವೆ ಅಂತ ಹೇಳ್ತೀನಿ. ಮತ್ತು ಹಂಗೆ ಬಸ್ ಒಳಗೆ ನಮ್ಮ ಗುಬ್ಬಿ ಅಷ್ಟೇನು ಕಾಡೋದಿಲ್ಲ ರೀ. ಬಟ್ ಆದ್ರೇನು ಎತ್ಕೋಬೇಕಲ್ಲ, ಸುಮ್ಮನೆ ಕುಂದ್ರಂಗಿಲ್ಲ. ಆಕೆಗೆ ಒಮ್ಮೆ ನಿಲ್ಲಿಸಂತಾಳೆ, ಒಮ್ಮೆ ಕುಂದಿರ್ಸಂತಾಳೆ, ಆ ರೀತಿ ಎಲ್ಲ ಮಾಡ್ತಿರ್ತಾಳೆ. ಅದ್ರಾಗ ಸೃಜನ ಜ್ಯೂಸ್ ಎಲ್ಲ ಕುಡಿಯೋದು, ಚಿಪ್ಸ್ ತಿನ್ನೋದು ಇದೆಲ್ಲ ಮಾಡ್ತಿರ್ತಾನೆ. ಆಕೆ ಅದನ್ನು ನೋಡಿ ನನಗೂ ಕೊಡು ಅಂತಿರ್ತಾಳೆ. ಆಕೆಗೆಲ್ಲ ಅದನ್ನು ತಿನ್ನಿಸೋದು ಕುಡಿಸೋದು ಮಾಡಬಾರ್ದು ಅಂತ ನಾವು, ಆಕೆ ನನಗೂ ಬೇಕು ಅಂತ ಆಕೆ. ನನಗಂತೂ ಆಕೆಗೆ ಏನು ಚೈನ್ ಹಾಕ್ಯಾನಲ್ಲ ಕಾಲಿಗೆ, ಅದನ್ನು ಎಷ್ಟು ನೋಡಿದ್ರೂ ಸಮಾಧಾನ ಆಗಾಕತ್ತಿದ್ದಿಲ್ಲ ನೋಡ್ರಿ. ಆ ರೀತಿ ಆಗಾಕತ್ತಿತ್ತು. ಆಮೇಲೆ ಇದು ನಾನು ಯಾಕೆ ಪರ್ಟಿಕ್ಯುಲರಾಗಿ ಹೇಳಾಕತ್ತೇನೆಂದ್ರೆ, ಇದು ನಮ್ಮದು ಉತ್ತರ ಕರ್ನಾಟಕ ಕಡೆಯಿಂದ ಹೊಲಗಳು ನೋಡ್ರಿ ಇವೆಲ್ಲ. ಇದೆಲ್ಲ ಜೋಳ ಹಾಕ್ಯಾರ ಆಲ್ಮೋಸ್ಟ್ ಎಲ್ಲರೂ. ಜೋಳ, ಆಮೇಲೆ ಹತ್ತಿ, ಆಮೇಲೆ ಒಂದು ಕಡೆ ಎಲ್ಲೋ ಒಂದು ಸ್ವಲ್ಪ ಭತ್ತ ಇತ್ತು ಅಷ್ಟೇ. ಜೋಳ ನೋಡ್ರಿ, ಅದು ಬೆಳ್ಳಗೆ ಏನು ಕಾಣ್ತೈತಲ್ಲ, ಜೋಳದ ತೆನೆ ಅವ. ಈ ರೀತಿಯಾಗಿ ಹೊಲ ಇರ್ತಾವೆ. ಅಂದರೆ ಎಲ್ಲೂ ನೋಡಿಲ್ಲ ಅಂತ ಹೇಳಕತ್ತಿಲ್ಲ ರೀ, ನಾನು ನೋಡದೆ ಇರೋರಿಗಷ್ಟೇ. ಈ ರೀತಿಯಾಗಿ ನಮ್ಮದು ಉತ್ತರ ಕರ್ನಾಟಕ ಕಡೆ ನಾವೇನು ಜೋಳದ ರೊಟ್ಟಿ ಮಾಡ್ತೇವಲ್ಲ ರೀ, ಅವ ಜೋಳದ ತೆನೆ ರೀ ಅದು. ಇದೆಲ್ಲ ಹತ್ತಿ ನೋಡ್ರಿ, ಇದು ಹತ್ತಿ ಕಾಟನ್ ಯೂಸ್ ಮಾಡ್ತೀವಲ್ಲ ಆ ರೀತಿ ಕಾಟನ್ನ. ಒಂದು ಸ್ವಲ್ಪ ಏನೋ ಈ ಕಡೆ ಎಲ್ಲ ಬತ್ತಿತ್ತು ಅಷ್ಟೇ. ಆಲ್ಮೋಸ್ಟ್ ಹತ್ತಿ ಜೋಳ ಇದು ಕಾಣಿಸ್ತೆ ನನಗೆ ಮಾತ್ರ. ಹೋಗುವಾಗ ನಾವು ಏನು ಜೋಳದ ರೊಟ್ಟಿ ಮಾಡ್ಕೊಂಡು ತಿಂತೇವಲ್ಲ ರೀ, ಅದ ಜೋಳ. ಅದೇ ಜೋಳನ ನಮ್ಮ ಕಡೆ ಬೆಳಿತಾರೆ ನೋಡ್ರಿ. ಆ ಥರ ಜೋಳ ಇದ್ದು ನಾವು ಆಲ್ಮೋಸ್ಟ್ ಉತ್ತರ ಕರ್ನಾಟಕನ ರೀಚ್ ಆಗಕ್ಕೆ ಬಂದಿದ್ವಿ. ನಾವು ಎಲ್ಲಿಂದ ಎಲ್ಲಿಗೆ ಹೋದ್ವಿ ಅಂತ ನಾನು ಈ ಸಲ ಹೇಳ್ತೇನೆ ನೋಡ್ರಿ. ನಾವು UK ಧಾರವಾಡ ಕಡೆ ಹೊಂಟಿದ್ವಿ. ಅವಾಗಿಂದ ಜರ್ನಿ ರೀ ಇದು. ಸೊ UK ಮೀನ್ಸ್ ಉತ್ತರ ಕನ್ನಡ. ಮತ್ತು ಫಾರಿನ್ ಎಲ್ಲ ಅಲ್ಲ, ಅಮೇರಿಕಾ ಎಲ್ಲ ಏನಲ್ಲ. UK ಅಂತಂದ್ರೆ ಉತ್ತರ ಕನ್ನಡದಿಂದ ಉತ್ತರ ಕರ್ನಾಟಕಕ್ಕೆ ಹೊಂಟಿದ್ವಿ. ಅಂದರೆ ಧಾರವಾಡ ಹುಬ್ಳಿ ಕಡೆ ಹೊಂಟಿದ್ವಿ ನಾವು. ಹಂಗೆ ಅಲ್ಲೆಲ್ಲ ಹೋಗಿ ಈಗ ನಾವು ಎಲ್ಲಿಗೆ ಅದೀವಿ ಅಂತಂದ್ರೆ ಹುಬ್ಳಿ ಇದ್ವಿ ನಾವು. ಹುಬ್ಳಿಗೆ ಹೋಗಿ ಸ್ಟಾಪ್ ಮಾಡಿದ್ರೆ ಹೆಚ್ಚು ಕಡಿಮೆ ಟೈಮ್ ಒಂದು 6 ಗಂಟೆ ಮ್ಯಾಲೆ ಹೀಗೆಲ್ಲ ಆಗಿತ್ತು. ಒಂದು ಸ್ವಲ್ಪ ಚಹಾ ಎಲ್ಲ ಕುಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿ ಒಂದು ಸ್ವಲ್ಪ ಮತ್ತು ಕುಂತ್ರು ಬೇಸರ ಆಗಿತ್ತಲ್ಲ ರೀ. ಹಾಗಾಗಿ ಇಳಿದು ಹೋಗಿ ಒಂದು ಸ್ವಲ್ಪ ಚಹಾ ಎಲ್ಲ ಕುಡ್ಕೊಂಡು ಬಂದ್ವಿ. ಹಂಗೆ ಇಲ್ಲಿ ನೋಡ್ರಿ ಗುಬ್ಬಿ ಬಸ್ನಾಗ ಇಳಿಸ್ನಂಗೆ ಅಂತಾಳ್ರಿ. ಆಕಿಗೆ ಮೈ ಮೇಲೆ ಕುಂದ್ರಾಕ ನಾ ಯಾಕಂತಾಳೆ, ಬಸ್ನಾಗ ಆಕಿಗೆ ನಾವು ಕೈ ಬಿಡ್ಬೇಕಂತ ಅಡ್ಡಾಡ್ತಾಳಂತ. ಈ ರೀತಿ ಕಾಡ್ತಾವೆ ನೋಡ್ರಿ ಮಕ್ಳು. ಹೆಂಗೆ ಬಿಡಾಕೆ ಬರ್ತೈತೆ ಆಕಿಗೆ ನಾವಲ್ಲಿ. ಅಲ್ಲ ನಮ್ಮ ಬಸ್ನಾಗ ಇದ್ದಿದ್ದು ಮಂದಿರ ನಮ್ಗೆ ಏನಂತಾರೆ, ಆಕಿನ ಬಿಟ್ಟು ಕುಂತ್ರೆ. ಆದರೆ ಆಯ್ತು ನನ್ನ ಕೈ ಬಿಡ್ರಿ ಅಂತ ಚೀರ್ತಾಳೆ. ಹಾಗಾಗಿ ಬಸ್ ನಿಂತಿತ್ತಲ್ಲ, ಅದು ಚಹಾ ಕುಡಿಯೋಕೆ ಹೆಂಗೋ ತರಬಿದ್ರಲ್ಲ, ಆವಾಗ ಬಸ್ ನಿಂತ ಟೈಮ್ನಾಗ ಹಂಗೆ ಅವರಪ್ಪ ಕೈ ಬಿಟ್ಕೊಂಡು ಆಕೆಗೆ ಒಂದು ಸ್ವಲ್ಪ ಅಡ್ಡಾಡ್ಸತ್ತಿದ್ರು. ಅವಕ್ಕೂ ಕುಂತು ಬೇಸರ ಆಗಿರ್ತೈತಲ್ಲ ರೀ. ಅದ್ರಾಗ ಇವಂತೂ ಗುಬ್ಬಂತೂ ಆಕೆಗೆ ಮೈ ಮೇಲೆ ಎತ್ಕೊಳ್ಳೋದಾಗಲಿ ಮೈ ಮೇಲೆ ಕುಂದಿರ್ಸ್ಕೊಳ್ಳೋದೆಲ್ಲ ಬೇಡ. ಕೆಳಗೆ ಬಿಟ್ಟರೆ ನಾವು ಕುಂತ್ರೆ ಸಾಕು, ಆಕೆ ತನ್ನ ಪಾಡಿ ಆಡ್ತಾಳೆ ತನ್ನ ಇಚ್ಚಿಲೆ. ಹಂಗಾಗಿಬಿಟ್ಟಿತ್ತು ಆಕೆಗೆ. ಯಾವಾಗ ಬಿಡ್ತಾರೋ ಅಂದ್ರೆ ನಾವು ಮಧ್ಯಾಹ್ನ 1 ಗಂಟೆ ಬಿಟ್ಟವರು, ಆಮೇಲೆ ನಾವು ನೈಟ್ 8 ಗಂಟೆಗೆ ಊರಿಗೆ ಹೋಗ್ತೇವೆ ರೀ. ಹಾಗಾಗಿ ಆಕೆಗೆ ಎಲ್ಲ ಬೇಸರ ಆಗಿಬಿಟ್ಟಿರ್ತೈತಿ.
ನೋಡಿರಿ ಮುಖ ಎಲ್ಲ ಹೆಂಗಾಗ್ಯಾವ ನಮ್ಮವ ಟ್ರಾವೆಲ್ ಮಾಡಿ ಆಮೇಲೆ ನಿದ್ದೆ ಮಾಡಿ ಆಮೇಲೆ ಅವ್ರ ಕೂಡೆಲ್ಲ ಚೀರಾಡಿ ಆ ರೀತಿ ಆಗಿದ್ದು ನೋಡಿರಿ ನಮ್ಮ ಮುಖಗಳು ಇದೆಲ್ಲ ಹುಬ್ಳಿದಿಂದ ಮತ್ತು ಧಾರವಾಡಕ್ಕೆ ಹೊಂಟಿದ್ದೀವಿ ರೀ ನಾವೀಗ. ಸೊ ಅವಾಗ ನಾನು ಒಂದು ಸ್ವಲ್ಪ ಇದೆಲ್ಲ ಹುಬ್ಳಿ ಇದೆ ಇದು ನೋಡಿರಿ ವಿಡಿಯೋಸ್ ಎಲ್ಲ ಹುಬ್ಳಿದವ್ರು ಆಮೇಲೆ ಧಾರವಾಡದವ್ರು ಯಾರ್ಯಾರು ನನ್ನ ವಿಡಿಯೋ ನೋಡಾಕತ್ತಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ಹೇಳಿ. ನಾವು ಧಾರವಾಡದವರು ಅಥವಾ ನಾವು ಹುಬ್ಳಿದವರು ನೋಡತ್ತೀವಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಅಂತ ಕೇಳ್ತೀನಿ. ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ, ಅವಾಗ ನನಗೂ ಒಂಥರ ಖುಷಿ ಆಕತಿ ಇಷ್ಟೆಲ್ಲ ಮಾಡಿದ್ದಕ್ಕೂ. ಸೊ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಹುಬ್ಳಿಯಿಂದ ಚಿಗರಿ ಬಸ್ಸಿಗೆ ಹತ್ತಿ ನಾವು ಧಾರವಾಡಕ್ಕೆ ಹೊಂಟಿದ್ವಿ ಈಗ. ಅಂತಂದ್ರೆ ಧಾರವಾಡದಿಂದ ಮತ್ತೊಂದು ಸ್ವಲ್ಪ ದೂರ ರೀ ನಮ್ಮದು ಊರು. ನಾವೀಗ ಊರಿಗೆ ಹೋಗ್ಬೇಕಂತಂದ್ರೆ ನೈಟ್ 8 ಗಂಟೆ 7 ಹೆಚ್ಚು ಕಡಿಮೆ 8 ಗಂಟೆ ಆಕೈತೆ. ಆ ಟೈಮಿಗೆ ನಾವು ಊರಿಗೆ ಹೊಂಟಿದ್ವಿ. ಇದೆಲ್ಲ ಹುಬ್ಳಿ ನೋಡಿರಿ, ಇದು ಹುಬ್ಳಿಯಿಂದ ನಾವೀಗ ಧಾರವಾಡಕ್ಕೆ ಹೊಂಟಿವಿ ಚಿಗರಿ ಬಸ್. ಸೊ ಹಾಗಾಗಿ ಯಾರೆಲ್ಲ ಹುಬ್ಳಿ ಧಾರವಾಡದವ್ರು ಏನಾರ ವಿಡಿಯೋ ನೋಡಾಕ್ತಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ಅಂತ ಕೇಳ್ತೀನಿ. ಹಂಗೆ ನಾವೀಗ ಧಾರವಾಡಕ್ಕೆ ಅಲ್ಲಿ ಹೋಗುವಾಗ ಹಂಗೆ ಬಸ್ನಾಗ ನೋಡಿರಿ, ಹಂಗೆ ನಾನು ಧಾರವಾಡದ ಹುಬ್ಳಿದೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಬೇರೆ ಕಡೆ ಇದ್ದವರು ನೋಡಲಿ ಅಂತ ಹೇಳೋ ಕಾರಣಕ್ಕಷ್ಟೇ, ಮತ್ತೇನಿಲ್ಲ. ಆ ಬಸ್ನಾಗೂ ಸುಜ್ಜು ಆಕಿ ಕಾಡೋದು ಮಾತ್ರ ಬಿಡಂಗಿಲ್ಲ ನೋಡಿರಿ. ಗುಬ್ಬಿಗೆ ಸಿಕ್ಕಾಪಟ್ಟಿ ಕಾಡ್ತಿರ್ತಾನಕ್ಕಿಗೆ. ಆಕೆ ಸ್ವಲ್ಪ ನಿದ್ದೆ ಎಲ್ಲ ಮಾಡಿ ಎದ್ದಿದ್ಲ ಅವಾಗಷ್ಟೇ. ಆ ಮಕ್ಕಿಗೆ ಉಪ ಕೊಡೋದು, ಆಕಿನ ಕಾಡೋದು, ಆ ರೀತಿ ಆಕೆ ಗಲ್ಲ ಮುಟ್ಟೋದು ಎಲ್ಲ ಮಾಡ್ತಾನೆ. ಆಕೆ ಅಳ್ತಾಳೆ, ಬೇಕಂತ ಅವ ಮಾಡ್ತಾನೆ. ಆಕೆ ಅಳಕತ್ರ ಅವಂಗೆ ಮತ್ತು ಜಾಸ್ತಿ ಮಾಡ್ಬೇಕು ಅನ್ನಿಸ್ತೈತಿ. ಆ ರೀತಿ ಅವ ಮಾಡತ್ತಿದ್ದ. ಆಕೆ ನಿದ್ದೆ ಎಲ್ಲ ಮಾಡ್ಕೊಂಡು ಎದ್ದಿದ್ಲ, ಸುಮ್ಮನೆ ಮಲ್ಕೊಂಡಿದ್ಲ ಆಕೆ. ಅವ ಮಾತ್ರ ಕಾಡತ್ತಿದ್ದ. ಆ ರೀತಿ ಎಲ್ಲ ಮಾಡತ್ತಿದ್ರು ನೋಡ್ರಿ. ಇಬ್ಬರು ಕೂಡ್ಕೊಂಡು ತಲೆ ಹಿಡಿಸ್ತಾರೆ ಹಂಗೆ ನಮ್ಗೆ. ಆಮೇಲೆ ನಾವೀಗ ನೆಕ್ಸ್ಟ್ ಹೊಸ ಬಸ್ ಸ್ಟ್ಯಾಂಡ್ ರೀ, ಧಾರವಾಡದಾಗ ಹೊಸ ಬಸ್ ಸ್ಟ್ಯಾಂಡ್ ಏನೈತಲ್ಲ ಅಲ್ಲಿಗೆ ಹೋದ್ವಿ ನೋಡ್ರಿ. ಇದೆಲ್ಲ ಹೊಸ ಬಸ್ ಸ್ಟ್ಯಾಂಡ. ಇಲ್ಲಿಂದ ನಾವೀಗ ನೆಕ್ಸ್ಟ್ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗೋದಿಲ್ಲ ರೀ ಇದು ಬಸ್. ಇದು ಹೆಂಗಂತಂದ್ರೆ ಲಾಸ್ಟ್ ಬೈಲಹೊಂಗ್ಲ ಹೋಗೋ ಬಸ್ ಇದೆ. ಸೊ ನಾವು ಈಗ ಹೊಸ ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗೋದಿಲ್ಲ, ಸೀದಾ ನಮ್ಮ ಊರ ಮೇಲೆ ಹಾದ ಬೈಲಹೊಂಗ್ಲ ಹೀಗೆಲ್ಲ ಹೋಗ್ತೈತ್ರಿ ಬಸ್. ಸೊ ನಾವು 8 ಗಂಟೆ ಎಲ್ಲ ಆಗಿತ್ತು, ಊರಿಗೆ ರೀಚ್ ಆದ್ವಿ. ಆಮೇಲೆ ಫ್ರೆಶ್ ಆಗಿ ಚಹಾ ಎಲ್ಲ ಕುಡ್ದು ನಮ್ಮ ಕಡೆ ಸ್ಪೆಷಲ್ ಮನೆಗೆ ಹೋದ ತಕ್ಷಣ ಮಾಡೋದಂದ್ರೆ ಚಹಾ, ಆಮೇಲೆ ಚುನ್ಮರಿ. ಅದು ಚಹಾ ಚುನ್ಮರಿ ಎಲ್ಲ ಕುಡ್ದು ಕುಂತಿದ್ವಿ ರೀ ನೋಡ್ರಿ. ಈ ರೀತಿ ಗುಬ್ಬಿ ಅವ್ರ ಮನ್ಯಾಗ ಆಟ ಆಡಕತ್ತಿದ್ಲ. ಇದು ಅವ್ರ ಅಜ್ಜಿ ಎಲ್ಲಿ ಮತ್ತು ಬೀಳ್ತಾಳೋ ಇಲ್ಲಾಂದರೆ ಅದು ಟಿವಿ ಎಲ್ಲ ಕೆಳಗಿತ್ತು ಅದನ್ನೆಲ್ಲಿ ಕೆಡುತ್ತಾಳೋ, ಇಲ್ಲ ತಾನಾರ ಬೀಳ್ತಾಳೋ ಅದನ್ನಾರ ಕೆಡುತ್ತಾಳು. ಆಮೇಲೆ ಅಲ್ಲೆಲ್ಲ ಮೆಟ್ಗಾಟದಾವ, ಅಲ್ಲಿ ಹತ್ತಾಕೆ ಹೊಕ್ಕಾಳ. ಇಲ್ಲಾಂದ್ರೆ ಅವು ಸಾಮಾನೆಲ್ಲ ಕೈ ಸಿಗುವಂಗದಾವ, ಅವ್ನು ಜಗ್ಗುದು ಇದೆಲ್ಲ ಮಾಡತ್ತಿದ್ಲ. ಹೀಗಾಗಿ ಆಕೆ ಹಿಂದಿದ್ದ ಅಡ್ಡಾಡಕತ್ತಿದ್ರು ನೋಡ್ರಿ ಅವ್ರು. ಎಲ್ಲಿ ಮತ್ತು ಅದನ್ನು ಚಲೋದು ತಾನೂ ಬೀಳೋದು ಮಾಡ್ತಾಳಂಥೇಳಿ ನಾ ಕುಂತ್ಕೊಂಡಿದ್ದೆ. ಅವ್ರು ಆಕೆ ಹಿಂದಿಂದ ಅಡ್ಡಾಡಕತ್ತಿದ್ರು. ಆಕೆಗೆ ಬೀಳೋದು ಮಾಡ್ತಾಳೆ ಇಲ್ಲ ಚಳ್ತಾಳಂಥೇಳಿ. ಈ ರೀತಿಯಾಗಿ ನಾವು ಇವತ್ತು ಊರಿಗೆ ರೀಚ್ ಆದ್ವಿ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಮದ್ವೆದು ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅದೆಲ್ಲ ನೀವು ನೋಡಬೇಕು ಅಂತಂದ್ರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದರೆ ನಾನು ಹಾಕುವಂಥ ವೀಡಿಯೋ ಎಲ್ಲ ನಿಮ್ಗೆ ಗೊತ್ತಾಗ್ತಾವೆ. ಸೊ ಹಾಗಾಗಿ ಪ್ಲೀಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ನೂ ಮಾಡಿ, ಹಂಗೆ ಒಂದು ಲೈಕ್ ಮಾಡಿರಿ ಅಂತ ಕೇಳ್ತೀನಿ. ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಾನೀಗ ನೆಕ್ಸ್ಟ್ ಎಲ್ಲ ಏನೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅವೆಲ್ಲ ನಿಮ್ಗೆ ಸಿಗಬೇಕು, ನೀವು ನೋಡಬೇಕು ಅಂತಂದ್ರೆ ನೀವು ಅದನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಲಲಿತಾ ಪರಮೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ಅವೆಲ್ಲ ನಿಮ್ಗೆ ವಿಡಿಯೋ ಬರ್ತಾವೆ. ಸೊ ಹಾಗಾಗಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ, ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. Bye, take care.